ಚೇಳೂರು ಚಾಕವೇಲು ಗ್ರಾಮದಲ್ಲಿ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿರವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಎಸ್.ಎನ್. ಸುಬ್ಬಾರೆಡ್ಡಿಯವರು ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ. ಈ ಒಂದು ಎಲ್ಲರಿಗೂ ಕೂಡ ಅಣ್ಣನಂತಿರುವ ನಮ್ಮ ಶಾಸಕರು ಈ ಶ್ರೀಮಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ಪರವಾಗಿ ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಆಗ್ತಕ್ಕಂತಹ ಜನರು ಇದ್ದಾರೆ, ಅವರು ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಸಾಗುವಳಿ ಸಕ್ರಮ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಚಂದ್ರಶೇಖರ್ ಇದ್ದಾರೆ, ಅವರು ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಈ ಭಾಗದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿದ್ದವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ. ಮತ್ತೆ ನಮ್ಮ ಪ್ರಕಾಶ್ ಅಡ್ಡಿನವರಿದ್ದಾರೆ, ಪ್ರಕಾಶ್ ಅಡ್ಡಿನವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತೆ. ಪ್ರಾರ್ಥನೆಯನ್ನು ನಡೆಸಿಕೊಂಡಿದ್ದಾರೆ ಶ್ರೀಮತಿ ವಿಶಾಲಾಕ್ಷಿ, ಶಿಕ್ಷಕರು, ಜಿಎಸ್ಬಿ ಚಾಕವೇಲು. Good morning, one and all. We are from Model Higher Primary School, Chakwelu. ಈ ದಿನ ತಾಲೂಕು ಆಡಳಿತ ಚೇಳೂರು ಹಾಗೂ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ದಿಸೆಯಲ್ಲಿ ಹಾಗೂ ಸರ್ಕಾರ ಸೌಲಭ್ಯಗಳನ್ನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಾಲೂಕಿನ ತಹಸೀಲ್ದಾರ್ ದಂಡಾಧಿಕಾರಿ ರವಿ ಅವರೇ, ರಮೇಶ್ ಅವರೇ ಹಾಗೂ ನಮ್ಮ ಎಲ್ಲ ಅಧಿಕಾರಿ ವರ್ಗದವರೇ, ಸರ್ಕಲ್ ಎಲ್ಲ ಅಧಿಕಾರಿ ವರ್ಗದವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗೌರವಂತ ಎಲ್ಲರನ್ನ ಸದಸ್ಯ ವರ್ಗದವರೇ ಮಾತನಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಾಕೆ ಮಾಡ್ತೀವಿ, ಏತಕ್ಕೋಸ್ಕರ ಮಾಡ್ತೀವಿ, ಇದರಿಂದ ಪ್ರಯೋಜನ ಏನು ಅಂತ ತಾವು ಗಮನವಿಟ್ಟು ಕೇಳಿ. ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಮಗೋಸ್ಕರ. ಬಡವರು 2 ನಿಮಿಷాలు ಕನ್ನಡ ಮಟ್ಟದಲ್ಲಿ ಮಾತಾಡ್ತಾರೆ. ಕಾರ್ಯಕ್ರಮದ ಅರಿವು ಮೂಡಿಸಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ಬೇರೆ ಉದ್ದೇಶ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ಸುಮಾರು ಒಂದು 10 ದಿವಸಗಳಿಂದ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮವ್ರನ್ನು ನಿಮ್ಮ ಮನೆಗೂ ಕಳಿಸಿದ್ದೀನಿ. ಶಾಸಕರು ಚಾಕವೇಲಿಗೆ 26ನೇ ತಾರೀಕು ಬರ್ತಾರೆ ಅಧಿಕಾರಿಗಳ ಜೊತೆ. ತಮ್ಮ ಸಮಸ್ಯೆ ಏನಿದ್ರು ಬನ್ನಿ ಅಂತ ಕರೆದಿದ್ದೀನಿ. ನಮ್ಮ ಕೆಲವರು ದಯವಿಟ್ಟು ಕ್ಷಮಿಸಿ, ಎಲ್ಲ ತೆಲುಗು ಸ್ವಲ್ಪ ಇರೋದ್ರಿಂದ ಅರ್ಥ ಆಗ್ತಕ್ಕಂಥ ಕ್ಷಮಿಸ್ಬೇಕು. ತೆಲುಗನ್ನು ಮಾತಾಡ್ತಿದ್ದ మాట్లాడేంత ఇప్పుడు కైలే దాన్ని మేము ఈడేసేసి చెల్లాంటి వచ్చింది. యావను రేషన్ కార్డు ఉండొచ్చు, కందాయ ఇలాఖ ఉండొచ్చు, యావదైనా ఉండొచ్చు. నేను ఈ పద్ధతి ఇటుకి మీరు ఇన్ని మీ అప్లికేషన్ తీసుకొని పోయి 1 నెల 2 నెలల లోపల మీ పని చేపించి మీ ఇంటికి